ನಿಮ್ಗೆ ಇವತ್ತಿಗೂ ನೆನಪಿರೋಂಥದ್ದು ಮರೆಯಕ್ ಆಗದೆ ಇರೋಂಥ ಘಟನೆ ಯಾವ್ದಿದೆ ಅಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿಲಿ ಈ ರೀತಿ ಘಟನೆಗಳಲ್ಲಿ? ಒಂದು ಸಿನಿಮಾ ಬಿಗಿನಿಂಗ್ ಡೇಸ್, ಸಿನಿಮಾ ಹೆಸರು ಹೇಳೋದು ಬೇಡ, ಘಟನೆ ಹೇಳ್ತೀನಿ. ಡೈರೆಕ್ಟರ್ ನನ್ನ ಬಿಗಿನಿಂಗ್ ಡೇಸ್ ಹೋಗಿ ಮೇಕಪ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಮೇಕಪ್ ರೂಮ್ಗೆ ಹೋದೆ. ಮೇಕಪ್ ಏನ್ರೇ ಅಂದ್ರೆ, ಸರ್ ಮೇಕಪ್ ಮಾಡ್ಬೇಕಂತೆ ಅಂತ. ರೈ ಕಪ್ಪಿಗೆರು ಯಾರು ಮೇಕಪ್ ಮಾಡ್ತಾರೆ ಹೋಗ್ರಿ. ಸರಿಯಪ್ಪ, ಸೀದಾ ಹೋದೆ, ವಾಪಸ್ ಹೋದೆ. ಡೈರೆಕ್ಟರ್ ಹತ್ರ ಹೋಗಿ ನಿಂತ್ಕೊಂಡೆ. ಮೇಕಪ್ ಆಯ್ತಾ ಸರ್ ಅಂದರು. ಇಲ್ಲ ಅಂದೆ. ಯಾಕೆ ಅಂದರು. ಸರ್ ಕಪ್ಪಿಗಿರೋರು ಮೇಕಪ್ ಮಾಡಲ್ವಂತೆ ಸರ್ ಅಂದೆ. ಅವ್ರು ಕೇಳಿದೆ, ಯಾವನು ಹೇಳಿದವನು ಅಂದರು. ಸರ್ ಮೇಕಪ್ಪನ್ನು ಹೇಳಿದ್ರು. ಕರೀರಿ ಅವನ್ನ ಅಂದರು. ಕರೆಸಿದ್ರು. ಅವರು ಹೀರೋ ಪ್ರೊಡ್ಯೂಸರು ಎಲ್ಲರೂ ಮೇಕಪ್ಪನ್ನು ಬೈದರು. ಏನು ಹೇಳಿದ್ರು, ಅದನ್ನು ಹೇಳಕ್ಕೆ ನಿನಗೇನು ಹಕ್ಕಿದೆ? ಪ್ರತಿಯೊಂದು ಭಗವಂತ ಸೃಷ್ಟಿ. ಯಾರು ನಾನು ಸಣ್ಣಗಿರಬೇಕು, ದಪ್ಪಗಿರಬೇಕು, ಕಪ್ಪಗಿರಬೇಕು, ಬೆಳಗಿರಬೇಕು, ಹಾಗಿರಬೇಕು ಅದು ಯಾರು ಅಪ್ಲಿಕೇಶನ್ ಹಾಕೊಂಡು ಬಿಟ್ಟಿರಲ್ಲ. ಭಗವಂತ ಸೃಷ್ಟಿ. ನೀನೇ ಕಪ್ಪಿದ್ರೆ ಏನು ಮಾಡ್ತಾ ಇದ್ದೆ? ಕಪ್ಪು ಅನ್ನೋದು ಒಂದೇ ಒಂದು ಲಾಜಿಕ್ ಅಲ್ಲ ಅಂಥೇಳಿ ಅವ್ರು ಬೈದರು. ಸರಿ, ಆಮೇಲೆ ಮೇಕಪ್ ಮಾಡ್ದೆ, ಬಂದು ಆ್ಯಕ್ಟ್ ಮಾಡಿದೆ, ಎಲ್ಲೂ ಆಯಿತು. ಅದಾಗಿ ಕೆಲವಾರು ವರ್ಷಗಳ ನಂತರ ಗಾಂಧಿನಗರದಲ್ಲಿ ಅದೇ ವ್ಯಕ್ತಿಗೆ ಸಿಕ್ಬಿಟ್ಟು, ಅಣ್ಣ ನಾನು ಬಿಗಿನಿಂಗ್ ಡೇಸಲ್ಲಿ ನಿಮಗೆ ಬಣ್ಣ ಹಾಕಿದೆ ಅಣ್ಣ ಅಂದ. ಹೌದಾ, ಸಂತೋಷ ಅಂದೆ. ಅಣ್ಣ ಇವತ್ತು ನೀವು ತುಂಬ ಬೆಳೆದಿದ್ದೀರಣ್ಣ, ತುಂಬ ಜನ ನಿಮ್ಮನ್ನು ಗುರುತಿಸ್ತಾರಣ್ಣ ಅಂದ. ಸಂತೋಷಪ್ಪ, ನಿಮಗೂ ಥ್ಯಾಂಕ್ಸ್, ನೀವು ಆ ಟೈಮಲ್ಲಿ ಬಣ್ಣ ಹಾಕಿದ್ದೀರಿ, ಸಂತೋಷ ಅಂದೆ. ಆಮೇಲೆ ಅಣ್ಣ 10 ರೂಪಾಯಿ ಕೊಡಿ ಅಣ್ಣ ಅಂದ. ಏಕೆಂದರೆ ಅವನ ಪರಿಸ್ಥಿತಿ ಹಂಗಾಗೋಗಿತ್ತು. ಅದಕ್ಕೆ ಯಾವತ್ತೂ ಯಾರು ದುರಹಂಕಾರ ಪಡಬಾರ್ದು. ಭಗವಂತ ಯಾವ ಕ್ಷಣದಲ್ಲಿ ಯಾರಿಗೆ ಏನಿಟ್ಟಿರ್ತಾನೆ ಅಂತ ಗೊತ್ತಿಲ್ಲ. ದುರಹಂಕಾರ ಮಾತ್ರ ಯಾರಿಗೂ ಇರಬಾರ್ದು ಅಂತ ಹೇಳ್ತೀವಿ. ನನಗೆ ಅವನು 10 ರೂಪಾಯಿ ಕೇಳಿದ್ದು ಬೇರೆ, ನಾ ಕೊಟ್ಟಿದ್ದು ಬೇರೆ, ಅದಲ್ಲ. ಆದರೆ ಆ ಘಟನೆ ಇದೆಯಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದಲ್ವಾ? ಕೆಲವೊಂದ್ಸಲಿ ಅವಮಾನನೇ ಸನ್ಮಾನದ ಮೆಟ್ಟಲು. ಹೌದು, ಈ ಥರದ್ದು ಸಾಕಷ್ಟಾಗಿದೆ ದೂರದರ್ಶನದಲ್ಲಿ. ಬಿಗಿನಿಂಗ್ ಡೇಸ್ ಅದು ಕೂಡ. ಜಿ ವಿ ಶಿವಾನಂದ್ ಅವ್ರ ಹತ್ರ ಬಹುಶಃ ನೀವು ನಿಮಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ. ಗುಬ್ಬಿ ವೀರಣ್ಣ ಅಂತ ಹೆಸರು ಕೇಳಿರ್ತೀವಿ ಅಲ್ವಾ? ಗುಬ್ಬಿ ವೀರಣ್ಣವರ ಮಗ ಜಿ ವಿ ಶಿವಾನಂದ್ ಅಂತ. ಅವರ ಮಗಳು ಸುಂದರ್ ಶ್ರೀ ಅಂತ, ಈಗ ತುಂಬ ಒಳ್ಳೆ ಕಲಾವಿದೆ ಅವರು. ನಮ್ಮ ಸಿನಿಮಾ ಸೀರಿಯಲ್ ಎಲ್ಲ ಇರ್ತಾರೆ, ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಸುಂದರ್ ಶ್ರೀ ಅವರು. ಜಿ ವಿ ಶಿವಾನಂದ್ ಅವ್ರ ಜೊತೆ ಇಲ್ಲಿ ನಾಟಕಗಳು ಮಾಡಿದ್ದೆ ನಾನು, ನನ್ನ ಪುಣ್ಯ. ದೂರದರ್ಶನಕ್ಕೆ ಒಂದು ಸಿಂಗಲ್ ಎಪಿಸೋಡ್ ಮಾಡಿದ್ವಿ, ನಮ್ಮ ಹಳೆ ಮೇಷ್ಟ್ರು ಅಂತ. ಅದರಲ್ಲೂ ಒಂದು ಸೀನ್ ಬರುತ್ತೆ, ದ್ರೋಣಾಚಾರ್ಯ ಮತ್ತು ಏಕಲವ್ಯನ ಕತೆ. ಅವರು ದ್ರೋಣಾಚಾರ್ಯರ ಪಾತ್ರ, ನಾನು ಏಕಲವ್ಯ. ಒಂದು ಸೀನಲ್ಲಿ ಏನಾಗುತ್ತೆ, ಅವಾಗ ನಾನು ಬಾಣ ಬಿಡೋವಂಥ ಘಟನೆ ಇರುತ್ತೆ. ನಾವು ಯಾವತ್ತು ಬಾಣ ಬಿಟ್ಟಿದ್ದೀವಿ ಜೀವನದಲ್ಲಿ? ಯಾವತ್ತೂ ಇಲ್ಲ ಅಲ್ವಾ? ಅದು ಕಲ್ತಿದ್ದೀವ? ಇಲ್ಲ. ಆಮೇಲೆ ಇವತ್ತು ನಿಮ್ಮಂಥವ್ರು, ನಿಮ್ಮಿನ ಚಿಕ್ಕ ವಯಸ್ಸವ್ರು ಹೇಳ್ತಾರೆ ಇವೆಲ್ಲ ಟೆಕ್ನಿಕಲ್ ಏನಿಲ್ಲ, ಬಾಣ ಬಿಡಬೇಕು ಅಂದರೆ ಇಲ್ಲಿಂದ ಇಟ್ಕೊಂಡು ಎಳಿತಾನೆ, ಅಲ್ಲೋಗಿ ಬಾಣ ಬಿಡೋದು, 2 ಶಾಟ್ ತಗೋತಾರೆ ಅಂತ. ಬಟ್ ಅವತ್ತು ಏನು ಮಾಡ್ತಾ ಇದ್ರು ಅವರು, ಅವತ್ತು ಮಾಡ್ಬೋದಾಗಿತ್ತು, ಬಾಣ ನಾನು ಬಿಟ್ಟಿದ್ದೆ ಎಷ್ಟು ದೂರ ಹೋಗಬೇಕು ಅನ್ನೋ ಥರ ಹೇಳಿದ್ರು. ನನ್ನನ್ನು ಆ ಪಾತ್ರ ಮಾಡಿದಾಗ ನಾನು ಬಾಣ ಬಿಟ್ಟಾಗ 2-3 ಸಲ ಬಿಟ್ಟು ಹೋಗಲಿಲ್ಲ ಬಾಣ. ಯಾವಾಗ ಹೇಳಿದ್ರು ಕೂಡ ಬಾಣ ಅಲ್ಲೇ ಬಿಡ್ತಾ ಇತ್ತು. ಆ ಶಾಟು ಬೇರೆ ಶಾಟ್ ತೊಗೊಳ್ಳಿಲ್ಲ ಅವರು. ನನ್ನನ್ನು ಆ ಪಾತ್ರದಿಂದ ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಚೇಂಜ್ ಮಾಡಬೇಕು ಅಂತ. ಅಲ್ಲಿ ಉದ್ದೇಶ ಏನಿತ್ತು, ಬಿಗಿನಿಂಗ್ ಡೇಸ್ ಅದು ದೂರದರ್ಶನದಲ್ಲಿ ಒಂದೊಂದು ಸಿಂಗಲ್ ಎಪಿಸೋಡ್ಗೂ ಭಾಳ ಇಂಪಾರ್ಟೆನ್ಸ್ ಇತ್ತು. ಈ ಪಾತ್ರ ಇತ್ತಲ್ಲ, ಏಕಲವ್ಯನ ಪಾತ್ರ, ಇದನ್ನು ಅವ್ರಿಗೂ ಬೇಕಾದ ವ್ಯಕ್ತಿ ಯಾರು ಕೈಲೋ ಮಾಡಿಸ್ಬೇಕಾಗಿತ್ತು. ಅವರು ಆ ಜಾಗನ ಅವರು ಖಾಲಿ ಮಾಡಿಸ್ಬೇಕು, ಇನ್ನೊಬ್ಬರು ತನಗೆ ಕೂರಿಸ್ಬೇಕಲ್ಲಿ. ಸೊ ಆ ಉದ್ದೇಶಕ್ಕೆ, ನನ್ನ ಮೇಲೆ ದ್ವೇಷ ಅಲ್ಲ, ಅವ್ರಿಗೆ ಪಾತ್ರ ಅವ್ರು ಬೇಕಾಗಿತ್ತು ಅಷ್ಟೇ. ಇನ್ನೊಬ್ಬರಿಗೆ ನನ್ನ ತೆಗೆದುಹಾಕಿ ಅವ್ರನ್ನ ಕೂರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ. ಸರಿ, ರಿಜೆಕ್ಟ್ ಮಾಡಿದ್ರು. ಏನು, ಆರಾಧ್ಯ ಸರಿಗೆ ಬಾಣ ಬಿಡ್ತಾ ಇಲ್ಲ, ಚೇಂಜ್ ಮಾಡೋಣ, ಬೇರೆಯವ್ರನ್ನ ಹಾಕೋಣ ಅಂದ್ಬಿಟ್ಟು ಅವ್ರು ಶೂಟಿಂಗ್ ಇಳಿಸ್ಬಿಟ್ರು. ನೆಕ್ಸ್ಟ್ ಡೇ ಬೇರೆ ಒಬ್ಬರು ಹಾಕಿದ್ರು, ಅವ್ರು ಬಾಣ ಬಿಟ್ಟರು ಇಲ್ಲ. ಆಮೇಲೆ ಜಿ ವಿ ಶಿವಾನಂದ್ ಅವ್ರನ್ನ ಕೇಳಿದ್ರು, ಅಲ್ಲಿಯವರು ಆಕಾಶವಾಣಿಯ ಡೈರೆಕ್ಟರ್ ಆಗಿದ್ರಲ್ಲ, ಸಾರಿ ಆಕಾಶವಾಣಿ ದೂರದರ್ಶನದ ಕೇಳಿದ್ರು, ಸರ್ ನಿನ್ನೆ ಆರಾಧ್ಯ ಮಾಡಿದ ಪಾತ್ರಕ್ಕೂ ಇವತ್ತು ಇವ್ರು ಮಾಡಿದ ಪಾತ್ರಕ್ಕೂ ಹೇಗಿದೆ ಸರ್, ವ್ಯತ್ಯಾಸ ಏನು ಅಂದರು. ಅವ್ರು ತುಂಬ ಮಾರ್ಮಿಕವಾದ ಒಂದು ಸಾಲ ಉತ್ತರ ಕೊಟ್ರಮ್ಮ. ಆರಾಧ್ಯ ತುಂಬ ಚೆನ್ನಾಗಿ ಮಾಡಿದರು, ಬಾಣ ಒಂದು ಬಿಡಲಿಲ್ಲ ಅವ್ರು ಸರಿಯಾಗಿ. ಈಗ ಮಾಡಿದ್ರು ಬಾಣ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟರು ಅಂದರು. ಅಂದರೆ ಇನ್ನೇನು ಆ್ಯಕ್ಟ್ ಮಾಡಲಿಲ್ಲ ಅನ್ನೋ ಒಂದು ಅದು ನನಗೆ ಒಂದು ಪ್ರಶಂಸೆ ಅಂತ ಅನ್ನಿಸ್ತು. ಅಲ್ಲಿ ಯಾವುದೋ ರಾಜಕಾರಣ ಏನೇ ಇರ್ಬೋದು, ಆದರೆ ನನಗೆ ಒಂದು ಪ್ರಶಂಸೆ ಅಂತ ಅನ್ನಿಸ್ತು. ಅದು ಮಾಡಬೇಕಾದ್ರಮ್ಮ ನಾವು ನಾಟಕಗಳು ಮಾಡ್ತಾ ಇದ್ವಿ. ನಾಟಕ ಮಾಡಬೇಕಾದ್ರೆ ದುಡ್ಡು ಬೇಕಾಗ್ತಾ ಇತ್ತು, ಎಕ್ಸ್ಪೆನ್ಸಿವ್ ಖರ್ಚಲ್ವಾ. ನಮ್ಮದೊಂದು ತಂಡ ಇತ್ತು. ನಮ್ಮ ತಂಡದಿಂದ ಹೋಗಿ ದೂರದರ್ಶನದಲ್ಲಿ ನಾವು ಈ ಒಂದು
ಪ್ರಾಜೆಕ್ಟ್ ಮಾಡಿದ್ದು. ನನ್ನ ಫಸ್ಟ್ ಡೇ ಹೇಳಿದ್ರಲ್ಲ ತೆಗೆದುಹಾಕಬೇಕು, ಬೇರೆ ಹಾಕೋಬೇಕು ಅಂತ. ನನ್ನ ಜೊತೆ ಕಲಾವಿದರೆಲ್ಲ ಪ್ರತಿಭಟನೆ ಮಾಡಿದ್ರು, ಬೇಡ ಬೇಡ, ಆರಾಧ್ಯನ ತೆಗೆದುಹಾಕಿದ್ರೆ ಈ ಪ್ರಾಜೆಕ್ಟ್ ಮಾಡೋದೇ ಬೇಡ ನಾವು ಅಂತ. ನಾನು ಅವ್ರಿಗೆಲ್ಲ ಸಮಾಧಾನ ಮಾಡಿದೆ. ಯಾಕೆ ಅಂದರೆ ನಾವು ಅದೊಂದು ಪ್ರಾಜೆಕ್ಟ್ ಮಾಡಿದ್ರೆ ಅವತ್ತು ಪ್ರಕಾರ 14,000 ರೂಪಾಯಿ ಸಿಗ್ತಾಯಿತ್ತು ನಮ್ಮ ತಂಡಕ್ಕೆ. ನಮ್ಮ ಆಸೆ ಏನು, 14,000 ರೂಪಾಯಿ ನಮ್ಮ ತಂಡಕ್ಕೆ ಸಿಕ್ಕಿದ್ರೆ ನಾವು ಅದರಿಂದ ಒಂದಷ್ಟು ನಾಟಕಗಳು ಮಾಡ್ಬೋದಲ್ಲ. ಆ ಉದ್ದೇಶ ಹೇಳಿದೆ, ನನ್ನ ತೆಗೆದು ಹಾಕಿದ್ರೂ ಪರವಾಗಿಲ್ಲ, ನೀವೆಲ್ಲರೂ ಪಾತ್ರ ಮಾಡಿ ಆ ಪ್ರಾಜೆಕ್ಟ್ ನಮಗೆ ಸಿಗಲಿ, ದುಡ್ಡು ಬರಲಿ, ದುಡ್ಡು ಬಂದು ಒಂದಷ್ಟು ನಾಟಕ ಮಾಡೋಣ ಅಂತ. ಆ ಒಂದು ಮೆಂಟಾಲಿಟಿ ನಮಗಿತ್ತು. ಇನ್ನು ಎಷ್ಟೋ ಚಲನಚಿತ್ರಗಳಲ್ಲಿ ನಟಿಸಿದ್ದೀರಾ, ಅದ್ರಲ್ಲಿ ಸಾಕಷ್ಟು ಹಳ್ಳಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಏನಕ್ಕೆ? ಆಯ್ಕೆ ನಂದಲ್ಲ, ಬಹುಶಃ ನಿರ್ದೇಶಕರದ ಆಯ್ಕೆ ಅವೆಲ್ಲ. ಬಹುಶಃ ನನ್ನ ಫಿಸಿಕ್ಕು, ನನ್ನ ಬಣ್ಣ, ನನ್ನ ಆಕಾರ, ರೂಪು ಇವೆಲ್ಲ ಹಳ್ಳಿ ಪಾತ್ರಕ್ಕೆ ಹೊಂದುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಅವ್ರದ್ದು ಅದನ್ನ ಪಾತ್ರಗಳು ಕೊಟ್ಟಿದ್ರೆ ಮಾಡಿಸಿದ್ದಾರೆ ಅಷ್ಟೇ. ನೀವು ನಟಿಸಿರೋಂತಹ ಪಾತ್ರದಲ್ಲಿ ನಿಮಗೆ ಇಷ್ಟ ಆಗಿರೋಂತಹ ಪಾತ್ರ ಯಾವುದು? ನಿಮ್ಗೆ ಹೇಳಿದೆ ಪಾತ್ರಗಳು ನನಗಿಷ್ಟ ಆಗಿರೋದು ಕೆಲವು ಬೇರೆ. ಆದರೆ ಈಗಾಗಲೇ ಹೇಳಿದೆ, ನಾನು ಸುಮಾರು 600 ಸಿನಿಮಾಗಳು ಮಾಡಿದ್ರು ಕೂಡ ಎಲ್ಲ ಜನರು ಬಾಯಲ್ಲಿ ನಾನು ನೋಡಿದ ತಕ್ಷಣ ಅನ್ನೋದು ಸಾರಥಿ ಸಾರಥಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದರೆ ಸಿನಿಮಾ ಗೆಲ್ತು. ನಾವೆಷ್ಟು ಇನ್ನು ಬೇರೆ ಎಲ್ಲ ಬರೀ ಕೌಂಟಿಂಗ್ ಅಷ್ಟೇ, ನಂಬರ್ ಅಷ್ಟೇ. ಅದೆಲ್ಲ ಎಷ್ಟೋ ಜನ ಸಾರಥಿನೇ ನನ್ನ ಮೊದಲನೇ ಸಿನಿಮಾ ಅಂದ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಮುಂಚೆನೇ ಸುಮಾರು ಒಂದು 200-300 ಸಿನಿಮಾ ಮಾಡಿಬಿಟ್ಟಿದ್ದೆ ನಾನು, ಗೊತ್ತಿಲ್ಲ ಜನಕ್ಕೆ. ಸಾರಥಿನೇ ಮೊದಲನೇ ಸಿನಿಮಾ ಅಂದ್ಕೊಂಡಿದ್ದಾರೆ. ನಾವು ಎಷ್ಟೇ ಪಾತ್ರ ಮಾಡಿದ್ರೂ ಆ ಸಿನಿಮಾ ಗೆಲ್ಲಬೇಕು. ಗೆದ್ದಾಗ ಜನಗಳ ಕಣ್ಣಿಗೆ ಬೀಳುತ್ತೆ, ಅದರಿಂದ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಬೇರೆ ಎಲ್ಲ ದೊಡ್ಡ ಸಣ್ಣ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಮಾಡಿರ್ತೀವಿ, ಸಿನಿಮಾ ಗೆದ್ದಿರಲ್ಲ. ಸಾರಥಿ ದೊಡ್ಡ ಸಿನಿಮಾ, ತುಂಬ ದೊಡ್ಡ ಮಟ್ಟದ ಯಶಸ್ಸು ಕಂಡಂಥ ಸಿನಿಮಾ, ತುಂಬ ದಿವಸ ಓಡಿತು. ಅಲ್ಲ ಒಂದು ಅದು ಕೂಡ ಪಾತ್ರ ಚಿಕ್ಕ ಪಾತ್ರ ಇರಲ್ಲ, ಚಿಕ್ಕ ಪಾತ್ರ ಅಲ್ಲ, ಗುರ್ಸೋಂಥ ಪಾತ್ರ, ಜಾಸ್ತಿ ದಿವಸನೇ ಮಾಡಿದಂಥ ಪಾತ್ರ. ಸುಮಾರು 20-25 ದಿವಸ ನಾನು ಆ ಸಿನಿಮಾಗೋಸ್ಕರ ಆ್ಯಕ್ಟ್ ಮಾಡಿದೆ. ಸೊ ಅದು ನನಗೆ ಒಂದು ಒಳ್ಳೆ ಹೆಸರು ಕೊಡ್ತು. ಇನ್ನು ಸಾರಥಿ ಮೂವಿಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದಿರಾ, ಅಲ್ಲಿ ದರ್ಶನ್ ಸರ್ ಜೊತೆ ಆಗಿರ್ಬೋದು, ಅಲ್ಲಿದ್ದಂತಹ ಸಹ ಕಲಾವಿದರ ಜೊತೆ ಆಗಿರ್ಬೋದು, ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ತುಂಬ ಖುಷಿ ಆಯಿತು. ಒಳ್ಳೆ ವಾತಾವರಣ. ನಾನು ಆ ಇದಕ್ಕೆ ತೂಗುದೀಪ ದಿನಕರ್ ಅವ್ರನ್ನ ತುಂಬ ನೆನಪು ಮಾಡ್ಕೊಡ್ತೀನಿ. ಅವ್ರು ಹುಡುಕಿ ನನ್ನನ್ನು ಕರೆಸಿದ್ರು. ಫೋನ್ ಬಂತು ಅಲ್ಲಿಂದ, ಆಫೀಸಿಂದ. ಹೋದೆ ನನಗೆ ಅಲ್ಲಿ ಯಾರನ್ನು ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಇವತ್ತಿಗೂ ಕೆಲವು ಕಡೆ ಸಂಕೋಚನ ಇದೆ. ಇವತ್ತು ಕೂಡ ತುಂಬ ಧೈರ್ಯವಾಗಿ ಮುನ್ನುಗ್ಗಲ್ಲ, ಯೋಚನೆ ಮಾಡ್ತೀನಿ ಯಾರನ್ನು ಕೇಳಬೇಕು ಏನಾಗುತ್ತೆ ಅಂತ. ಆಫೀಸ್ಗೆ ಹೋದೆ, ಡೈರೆಕ್ಟರ್ ಮೀಟ್ ಮಾಡಬೇಕಾಗಿತ್ತು ಅಂದೆ. ಡೈರೆಕ್ಟ್ರ್ ಯಾರು ಅಂತ ಗೊತ್ತಿಲ್ಲ ನನಗೆ. ಆಫೀಸ್ ಅಡ್ರೆಸ್ ಮಾತ್ರ ಹೇಳಿದರು. ಒಂದು ದೂರದಲ್ಲಿ ತೋರಿಸಿದ್ರು, ಅಲ್ಲಿ ಮರದ ಕಾರ್ ಇದೆಯಲ್ಲ, ಕಾರ್ ಹತ್ರ ನಿಂತಿದ್ದಾರೆ ನೋಡಿ ಅಂದರು. ಸೀದಾ ಕಾರ್ ಹತ್ರ ಹೋದೆ ನಾನು. ಹಲೋ, ನಾನೇ ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಸರ್ ನಾನು ಶಿವಕುಮಾರ್ ಆರಾಧ್ಯ ಅಂತ. ನಾನು ಇನ್ನೂ ಹೇಳಿದೆ ಮುಜಾವ್ರಿಗೆ, ಗೊತ್ತು ಸರ್, ನಾನೇ ಕರೆಸಿದ್ದು ನಿಮ್ಮನ್ನು, ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು. ಖುಷಿ ಆಯಿತು. ಹುಡುಕಿ ನನ್ನ ಪರಿಚಯ ಇಲ್ಲದೆ ಹೋದರೂ ಕೂಡ ಹುಡುಕಿ ಒಂದು ಪಾತ್ರಕ್ಕೆ ಇಂಥ ವ್ಯಕ್ತಿ ಸೂಟ್ ಆಗ್ತದೆ ಅಂತ ಕರೆಸಿದ್ರಲ್ಲ, ಅದಕ್ಕೆ ದಿನಕರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇನ್ನು ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗೆ ಅನ್ನಿಸ್ತು ಒಂದೇ ಮೂವಿಲಿ? ತುಂಬ ಒಳ್ಳೆ ವ್ಯಕ್ತಿಮ್ಮ. ಒಂದು ಮಾತಲ್ಲ ಹೇಳಬೇಕು ಅಂದರೆ, ನಾನು ಆ ಸಂದರ್ಭದಲ್ಲಿ ಆನಂತರ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ, ದೇವರಂಥ ಮನುಷ್ಯ ಅಂತ ಹೇಳ್ಬೋದು. ಎಷ್ಟು ಗೌರವ ಕೊಡ್ತಾ ಇದ್ರು ಅಂದರೆ, ವಯಸ್ಸಲ್ಲಿ ಅವ್ರು ಚಿಕ್ಕವ್ರು ಇರ್ಬೋದು, ಆದರೆ ನಮ್ಗಳಿಗೆ ಹೇಗೆ ಅಂದರೆ, ಒಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರು ಅವ್ರಿಗೆ ಏನು ಗೌರವ ಕೊಡ್ತೀವಿ, ಒಬ್ಬ ಹೀರೋ ಅಂದಾಗ ಕೂಡ, ನಾಯಕ ನಟ ಅಂದಾಗ ಆ ಗೌರವ ಅವ್ರಿಗೆ ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಕೂತಿದ್ದೆ ನನ್ನ ಕಡೆ, ಬಂದರು ದರ್ಶನ್ ಅವ್ರು ಬಂದರು. ನಾನು ಎದ್ದೇಳಕ್ಕೆ ಹೋದರೆ ಅವ್ರು ಬಿಡಲಿಲ್ಲ. ಕೂತ್ಕೊಳ್ಳಿ ಸರ್, ನೀವು ಹಿರಿಯರು, ಎಲ್ಲ ನಿಂತ್ಕೋಬಾರ್ದು, ಕೂತ್ಕೊಳ್ಳಿ ಅಂತಂದರು. ಹೀಗೆ ಈ ಥರದ ಘಟನೆ ನನಗೆ ತುಂಬ ಕಡೆ ನಡೆದಿದೆ. ದರ್ಶನ್ ಅವ್ರದ್ದು ಹೇಳಿದೆ. ಸೊ ಇಡೀ ಸೆಟ್ಟಲ್ಲಿ ತುಂಬ ಎಲ್ಲರೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಬಾಯಿ ತುಂಬ ಅಮ್ಮ ಅಂತಲೇ ಮಾತಾಡ್ತಾ ಇದ್ದವರು. ಅವೆಲ್ಲ ನೋಡಿದಾಗ ಭಾಳ ಖುಷಿ ಆಗ್ತಾಯಿತ್ತು. ಒಬ್ಬ ಚಿಕ್ಕ ಕಲಾವಿದಾಗಲಿ ತುಂಬ ದೊಡ್ಡ ಗೌರವ ಕೊಡ್ತಾಯಿದ್ರು, ಭಾಳ ಪ್ರೀತಿ ನಡೆಸ್ಕೊತಾ ಇದ್ರು. ಅದು ನಾನು ಕಂಡಂಥ ದರ್ಶನ್ ಅವರ ವ್ಯಕ್ತಿತ್ವ. ಆದರೆ ಇತ್ತೀಚೆಗೆ ಕಳೆದ 1.5 ವರ್ಷದಿಂದ ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಅವ್ರ ಸುದ್ದಿನೇ ಓಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಮ್ಮ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ನಾವು ಮಾತಾಡೋಕ್ಕೆ ನಮಗೇನು ರೈಟ್ಸೇ ಇಲ್ಲ. ಅದು ಯಾಕೆ ನಾನೇನು ದರ್ಶನ್ ಅವ್ರು ನೋಡಿದ್ದೀನಿ ಅದನ್ನು ಮಾತ್ರ ನಾನು ಹೇಳ್ಬೋದು ಅಲ್ವಾ. ನಾನು ಕಂಡಂತೆ ದೇವರಂಥ ಮನುಷ್ಯ, ಒಳ್ಳೆ ಮನುಷ್ಯ, ಪ್ರತಿಯೊಬ್ಬರು ಗೌರವ ಕೊಡ್ತಾಯಿದ್ರು, ಬೆಲೆ ಕೊಡ್ತಾಯಿದ್ರು ಅಲ್ವೇ. ತೆರೆ ಮೇಲೆ ಬಣ್ಣ ಹಚ್ಚಿರುವಂತಹ ಶಿವಕುಮಾರ್ ಆರಾಧ್ಯ ಅವ್ರಿಗೂ, ತೆರೆ ಹಿಂದೆ ಬಣ್ಣ ಹಚ್ಚದೇ ಇರುವಂತಹ ಶಿವಕುಮಾರ್ ಆರಾಧ್ಯ ಅವ್ರಿಗೂ ಇರುವಂತಹ ವ್ಯತ್ಯಾಸ ಏನು? ಆ ವ್ಯತ್ಯಾಸ ನೀವುಗಳು ಹೇಳಬೇಕು. ತೆರೆ ಹಿಂದೆ ನಾವು ನೋಡಿರಲ್ಲ, ತೆರೆ ಮೇಲೆ ಮಾತ್ರ ನಾವು ನಿಮ್ಮನ್ನ ನೋಡಿರ್ತೀವಿ. ಅದನ್ನು ನನ್ನ ಹತ್ತಿರದ ನನ್ನ ಬಂಧುಗಳು, ನನ್ನ ಸ್ನೇಹಿತರು ಅವ್ರುಗಳು ನೋಡಿರ್ತಾರೆ, ಅವ್ರುಗಳು ಹೇಳ್ತಾ ಇರ್ತಾರೆ.
ನಾನು ತುಂಬ ಸಿಂಪಲ್ಲು ಅಂತ ಅಂದ್ಬಿಟ್ಟು ಈಗಲೂ ಹೇಳ್ತಾರೆ ನನಗೆ, ನೀವೇನು ಸರ್ ಇಷ್ಟು ಸಿಂಪಲ್ ಡ್ರೆಸ್ ಮಾಡ್ತೀರಾ, ಸ್ವಲ್ಪ ಜೋರ ಡ್ರೆಸ್ ಮಾಡಬೇಕು, ಹಾಗಿರ್ಬೇಕು ಹೀಗಿರಬೇಕು ಅಂತ. ಅದು ಯಾಕೋ ನನ್ನ ಮನ್ಸಿಗೆ ಒಪ್ಪಲ್ಲ. ನನಗೇನು ಅನಿಸುತ್ತೆ, ನಾನು ಎಷ್ಟು ಸಿಂಪಲ್ ಆಗಿರ್ತೀನಿ ನನಗೆ ಅಷ್ಟು ಕಂಫರ್ಟ್ ಅನಿಸುತ್ತೆ. ತುಂಬ ಸರಳವಾಗಿದ್ದಷ್ಟು ಕಂಫರ್ಟ್ ನನಗೆ. ನನ್ನ ಬಟ್ಟೆ ಬರೆ ಆಗ್ಬೋದು, ನನ್ನ ವ್ಯಕ್ತಿತ್ವ ಆಗ್ಬೋದು, ನನ್ನ ನಡೆ ನುಡಿ ಆಗ್ಬೋದು, ಎಲ್ಲವನ್ನು ನಾನು ದೊಡ್ಡವ್ರು ಚಿಕ್ಕವ್ರು ಎಲ್ಲರಿಗೂ ಗೌರವ ಕೊಡ್ತೀನಿ. ನನ್ನ ಫ್ರೆಂಡ್ ಒಬ್ರಿಗೆ ಹೇಳ್ತಾ ಇದ್ದೆ ನಾನು ಭಾಳ ಹಿಂದೆ, ಪ್ರೊಡ್ಯೂಸರ್ಗೆ ಎಷ್ಟು ಗೌರವ ಕೊಡ್ತೀಯೋ ಅಷ್ಟೇ ಗೌರವ ನೀನು ಪ್ರೊಡಕ್ಷನ್ ಬಾಯ್ ಕೂಡ ಕೊಡಬೇಕು ಅಂತ. ಪ್ರೊಡಕ್ಷನ್ ಬಾಯಿ ಆತ ಸಂಬಳಕ್ಕೆ ಬಂದಿರ್ಬೋದು, ಕೆಲಸಕ್ಕೆ ಬಂದಿರ್ಬೋದು, ಆದರೆ ಆತ ಮಾಡೋ ಕೆಲಸ ಇದೆಯಲ್ಲ, ಆತ ನಮ್ಮ ಹೆತ್ತ ತಾಯಿ ಮಾಡೋವಂಥ ಕೆಲಸ, ನಮ್ಮ ಕೈ ಹಿಡಿದು ಮಡದಿ ಮಾಡೋವಂಥ ಕೆಲಸ, ಅಂದರೆ ನೀರು ಕೊಡೋದು, ಕಾಫಿ ಕೊಡೋದು, ಊಟ ಕೊಡೋದು, ಆ ಪ್ರೊಡಕ್ಷನ್ ಬಾಯಿ ಕೂಡ ನಾವು ಕೃತಜ್ಞರಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಇನ್ನು ಒಂದು ಕಡೆ ಚಲನಚಿತ್ರದಲ್ಲಿ ಆಕ್ಟ್ ಮಾಡ್ತಿದ್ದೀರಾ, ಇನ್ನೊಂದು ಕಡೆ ನಿಮ್ಮದೇ ಆದ ಪರ್ಸನಲ್ ಕೆಲಸಗಳು, ಇನ್ನೊಂದು ಕಡೆ ಸೀರಿಯಲ್ಲು, ಇನ್ನೊಂದು ಕಡೆ ವೆಬ್ ಸೀರೀಸು, ಇವೆಲ್ಲವನ್ನು ಸಹ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನು ಕಷ್ಟ ಇಲ್ಲ, ಯಾವುದು ಕಷ್ಟ ಆಗ್ತಾ ಇಲ್ಲ. ಯಾವತ್ತು ಯಾರು ಡೇಟ್ ಕೊಟ್ಟಿರ್ತೀವೋ ಅಲ್ಲಿ ಅಷ್ಟೇ. ಕ್ಲಾಶ್ ಆಗಲ್ವಾ ಯಾವುದಕ್ಕೂ ಒಂದಕ್ಕೊಂದು? ಆಗುತ್ತೆ, ಕೆಲವೊಮ್ಮೆ ಆಗುತ್ತೆ. ಸಮಯದಲ್ಲಿ ಮೊದಲಿಗೆ ಯಾರಿಗೆ ನಾವು ಡೇಟ್ ಕೊಟ್ಟಿರ್ತೀವೋ ಅವ್ರಿಗೆ ಹೋಗಲೇಬೇಕಾಗತ್ತೆ. ಮತ್ತು ಅದೇ ಡೇಟ್ ಇನ್ನೊಬ್ರಿಗೆ ಕೇಳಿದಾಗ ಅವ್ರವ್ರೇ ಬಿಟ್ಬಿಡ್ತೀವಿ, ನಾವು ಜವಾಬ್ದಾರಿ ತಗೊಳಕ್ಕೆ ಹೋಗಲ್ಲ. ಅವ್ರಿಗೆ ಡೇಟ್ ಕೊಟ್ಟಿದ್ದೀನಿ, ಕೇಳಿ ಅವ್ರು ಬಿಟ್ಕೊಟ್ರೆ ಬಂದು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಜವಾಬ್ದಾರಿದು ನಾನು ತೊಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಒಂದೆರಡು ಸರ್ತಿ ಆಗಿತ್ತು ಆ ಥರ, ಒಂದೇ ದಿನ ಇಬ್ಬರು ಡೇಟ್ ಕೊಟ್ಟು ಅಲ್ಲ ಅರ್ಧ ದಿನ ಇಲ್ಲ ಅರ್ಧ ದಿನ ಅಂದಾಗ ಟೆನ್ಷನ್ ಆಗೋಗ್ಬಿಡುತ್ತೆ. ಇಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅವರು ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬರು ಯಾವುದೇ ಒಂದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ನಾಟಕ ಆಗಲಿ ಅಥವಾ ಸ್ಟೇಜ್ ಶೋ ಆಗಲಿ, ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟು. ಅದೇ ಆನೆ ಬಾರ ಆನೆಗಾದರೆ ಇರುವೆ ಬಾರ ಇರುವೆಗೆ ಅಂತೀವಲ್ಲ, ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಇಂಪಾರ್ಟೆನ್ಸ್ ಇರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ. ಆ ಜವಾಬ್ದಾರಿ ನಾವು ಕಲಾವಿದರು ಒತ್ಕೋಬಾರ್ದು. ಅವ್ರು ಕಳಿಸ್ಕೊಟ್ರೆ ಮಾಡ್ಬೋದು. ಹಾಗೆ ಒಂದು ಸರ್ತಿ ಹಾಗೆ ಆಯಿತು. ಒಂದು ಸಿಂಹಾದ್ರಿ ಅಂತ ಒಂದು ಸಿನಿಮಾ ಶೂಟಿಂಗು RS ಗೌಡ್ರ ಸ್ಟುಡಿಯೋದಲ್ಲಿ, ದುನಿಯಾ ವಿಜಯ್ ಅವ್ರದ್ದು. ಆ ಸಿನಿಮಾ ಬೆಳಗ್ಗೆ ಹೋಗಿದ್ದೀನಿ, ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 3 ಗಂಟೆಗೆ ಫೋನ್ ಬಂತು ನನಗೆ, ಏನೋ ಸಿನಿಮಾದು. ಫೋನ್ ಮಾಡಿ, ಅಣ್ಣ ಎಲ್ಲಿದ್ದೀರಾ ಅಂದರು. RS ಗೌಡ್ರ ಸ್ಟುಡಿಯೋಲಿ ಇದ್ದೀನಿ, ಶೂಟಿಂಗಲ್ಲಿದ್ದೀನಿ. ಎಷ್ಟೊತ್ತಿಗೆ ಮುಗಿಯುತ್ತೆ ಅಂದರು. ಅದು ನಾನು ಹೇಳಲಿಕ್ಕಾಗಲ್ಲ ಅಂದೆ. ನಾವು ಯೂಶ್ವಲಿ ಕೇಳೋದು ಇಲ್ಲ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂದ್ಬಿಟ್ಟು, ಕೆಲಸ ಮುಗಿಯೋರು. ಈಗ ಎಷ್ಟೊತ್ತು ಮುಗಿದು ಗೊತ್ತಿಲ್ಲ ಸರ್. ಸರಿ, ಯಾವ ಸಿನಿಮಾ ಅಂದರೆ ಹೆಸರು ಹೇಳಿದೆ. ಅದು ನಾನು ಫೋನ್ ಬಂದಿದ್ದು ಕೆ ಮಂಜು ಸರ್ ಕಡೆಯಿಂದ, ಅವ್ರ ಮ್ಯಾನೇಜರ್ ಫೋನ್ ಮಾಡಿದರು. ಅಲ್ಲಿ ಇವ್ರದ್ದು ಉಪೇಂದ್ರ ಅವ್ರ ಸಿನಿಮಾ ಸೂಪರ್ ರಂಗ ಅಂತ. ಅದಕ್ಕೆ ಫಸ್ಟ್ ಕೇಳಿದ ಫ್ರೀ ಇದ್ದೀರಾ ಅಂದರೆ, ಇಲ್ಲ ಶೂಟಿಂಗಲ್ಲಿ ಏನಿದೆ, ಇಲ್ಲ ಇವಾಗಲ್ಲ ನೈಟ್ ಎಫೆಕ್ಟ್ ಬೇಕು ಅಂದರು. ಇಲ್ಲಿ ಮುಗಿದ್ರೆ ಬರ್ತೀನಿ ಸರ್ ಅಂತ ಹೇಳಿದೆ ಅವರಿಗೆ. ಸರ್ ಅವರೇ ಫೋನ್ ಮಾಡಿಕೊಂಡ್ರು. ಆಮೇಲೆ ಕಾರ್ ಕಳಿಸ್ಬಿಡ್ತೀನಿ ಅಲ್ಲಿಗೆ ಅಂದರು. ನಾಳೆ ದಯವಿಟ್ಟು ಕಳಿಸ್ಬಿಡಿ, ನಾನು ಮೊದಲೇ ಮುಜುಗರ, ಇಲ್ಲಿ ಮುಗಿದ್ಮೇಲೆ ಹೇಳ್ತೀನಿ, ಆಮೇಲೆ ಕಾರ್ ಬರ್ತಾ ಇರೋದು ಕಾಯ್ತಾ ಇರೋದು ನನಗೊಂಥರ ಕಷ್ಟ ಆಗುತ್ತೆ ಅಂತ. ಆದರೂ ಅವ್ರು 4 ಗಂಟೆಗೆ ಕಾರ್ ಕಳಿಸ್ಬಿಟ್ಟಿದ್ರು. 4 ಗಂಟೆಗೆ ಕಾರ್ ಬಂದು ಕಾಯ್ತಾ ಇದೆ. ಅದು ಸುಮಾರು ಜನ ಕಲಾವಿದ್ರಿಗೆ ಗೊತ್ತು ಅಲ್ಲಿಗೆ, ಅದು ಕೆ ಮಂಜು ಸರ್ ಕಡೆ ಕಾರು ಬಂದಿದೆ, ಯಾರಿಗೆ ವೆಯ್ಟ್ ಮಾಡ್ತಾ ಇದೆ, ಯಾರನ್ನ ಕರ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಏನೂ ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದೆ, ಎಲ್ಲ ಕೇಳ್ತಾ ಇದ್ರು ಕೂಡ. ನನಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ, ನನಗೆ ಮೊದಲ ಫಲ್ಲು ಮುಜುಗರ ಅಂತ. ಆಮೇಲೆ ಮತ್ತೆ ಫೋನ್ ಮಾಡಿದ್ರು 5:15 ನನ್ನ, ಅಣ್ಣ ಮುಗೀತಾ ಅಂದರು. ಇಲ್ಲ ನಡೀತಾ ಇದೆ ಅಂದೆ. ಮತ್ತು ಆ ಮ್ಯಾನೇಜರು RS ಗೌಡ್ರಿಗೆ ಫೋನ್ ಇವರು ಕೆ ಮಂಜು ಸರನ್ನೇ RS ಗೌಡ್ರಿಗೆ ಫೋನ್ ಮಾಡಿದ್ರು. ದಿನ ಅರ್ಜೆಂಟಾಗಿ ಕಳಿಸಿ ಅಂದ್ಬಿಟ್ಟು. RS ಗೌಡ್ರ ತಕ್ಷಣ ಶಾರ್ಟಲ್ಲಿ ಇದ್ದೋ ನನ್ನ, ಅಣ್ಣ ಈ ಶಾರ್ಟ್ ಮುಗಿಸ್ಕೊಂಡು ಹೊಟ್ಬಿಡಿ ಅಣ್ಣ ಅಂದರು ಅವರು. ಇನ್ನು ಅವರೇ ಹೇಳಿದ್ಮೇಲೆ ಮುಗೀತಲ್ಲ, ಅಲ್ಲಿಂದ ಹೊರಟೆ, ಸೀದಾ ಕಾರ್ ಹತ್ತದೆ, ಹೋದೆ. ಅದು RS ಗೌಡ್ರ ಸ್ಟುಡಿಯೋಲಿ ಇದ್ದಿದ್ದು. ಟ್ರಾಫಿಕ್ ಅವರ್ಸು ಸಂಜೆ, ಗೊತ್ತು ನಿಮಗೆ. ಬೆಸ್ಟ್ ಕ್ಲಬ್ಬಲ್ಲಿ ಈ ಶೂಟಿಂಗು. ಬೆಸ್ಟ್ ಕ್ಲಬ್ ಪಕ್ಕದಲ್ಲಿ ಶಕ್ತಿ ರೆಸಾರ್ಟ್ಸ್ ಅಂತ ಇದೆ. ಶಕ್ತಿ ರೆಸಾರ್ಟ್ ಶೂಟಿಂಗ್ ನಡೀತಾ ಇದೆ. ಒಂದು ಸಾಂಗ್ ಬಿಟ್ಟು ನಾನು ಹೋಗೋಷ್ಟು ಕತ್ಲಾಯಿತು. ಉಪೇಂದ್ರ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಧಕ್ ಹೋಗಿಲ್ಲ ಡೈರೆಕ್ಟ್ರು. ಉಪೇಂದ್ರ ಅವ್ರು ಮೇಕಪ್ ಹಾಕೊಂಡು, ಕಾಸ್ಟ್ಯೂಮ್ ಹಾಕೊಂಡು ಎಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲ ದೊಡ್ಡ ಕಲಾವಿದರು, ನಾನು ಒಬ್ಬ ಚಿಕ್ಕ ಕಲಾವಿದ. ಬಟ್ ಆ ಪಾತ್ರ ಬೇಕಲ್ಲ. ನಾನು ಒಳಗಡೆ ಹೋಗೋದಿಕ್ಕೂ ಉಪೇಂದ್ರ ಸರ್ ಕೇಳಿದ್ರು, ಯಾರು ಬರಬೇಕಾಗಿರೋ ಕಲಾವಿದರು ಅಂತ. ನಾನು ಎಂಟ್ರಾದೆ. ಅಸೋಸಿಯೇಟ್ ಸರ್ ಇವರೇ ವೆಯ್ಟ್ ಮಾಡ್ತಾಯಿದ್ವಿ, ಇವ್ರಿಗೇನೆ. ನಾನು ನೋಡಿದ ತಕ್ಷಣ ಉಪೇಂದ್ರ ಅವರು, ಇವರು ನಮ್ಮ ಕಲಾವಿದರು ಅಂದರು. ಈಗ ನಾವು ಸಿನಿಮಾ ಮಾಡಿದ್ದೆ ಮುಂಚೆ, ನಾನು ಆಟೋ ಶಂಕರ್ ಮಾಡಿದ್ದೆ, ಮತ್ತು ಇನ್ನೊಂದು ಯಾವುದೋ ಮಾಡಿದ್ದೆ, ಗಾಡ್ ಫಾದರ್ 2 ಸಿನಿಮಾ ಮಾಡಿದ್ದೆ. ಅದು ನೋಡಿದ್ರೆ ನಮ್ಮ ಕಲಾವಿದರು ಅಂದರು. ಅವ್ರ ಬಾಯಲ್ಲಿ ನೋಡಿದ ತಕ್ಷಣ ನಮ್ಮ ಕಲಾವಿದರು ಅಂತ ಹೇಳಿದ್ರಲ್ಲ, ಅದು ನನಗೊಂಥರ ಇನ್ನೂ ಸ್ಫೂರ್ತಿ ಕೊಟ್ಟಾಗಾಯಿತು.